ಪ್ರಸಕ್ತ ವರ್ಷ ಮುಂಗಾರು ಹಂಗಾಮಿನ ಬೆಳೆ ಕಳ್ಕೊಂಡು ರೈತರು ಸಂಕಟಕ್ಕೀಡಾಗ್ಯಾರ. ಸರ್ಕಾರ ಇವತ್ತು ಪರಿಹಾರ ಹಾಕ್ತಾ ನಾಳೆ ಪರಿಹಾರ ಹಾಕ್ತಾ ಅಂತೇಳಿ ಸಾಕಷ್ಟು ಕಾದು ನೋಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಇವತ್ತು ಜಿಲ್ಲಾಡಳಿತ ಪರಿಹಾರ ಹಾಕದರೂ ಕೂಡ ತಾರತಮ್ಯ ಮಾಡಿದೆ ಅಂತೇಳಿ ರೈತರು ಆರೋಪಿಸ್ತಾ ಇದ್ದಾರಲ್ಲ. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬ ಅವರು ಇದ್ದಾರೆ. ಸರ್, ಟೋಟಲಿ ಸಚಿವರು ಹೇಳೋರು ನಾವು ಆಗುತ್ತೆ ಅಂದ್ರೆ ಟೋಟಲಿ ಪರಿಹಾರ ಹಾಕ್ಲಿಕ್ಕೆ ಚಾಲೂ ಮಾಡಿದೀವಿ ಅಂದರು. ಆದ್ರೆ ಇವತ್ತು ಬೇರೆ ಬೇರೆ ತಾಲೂಕು ರೈತರು ಹುಮ್ನಾಬಾದ್ ಬಸವಕರ್ಣಲ್ಲಿ ನಮ್ಮ ಪರಿಹಾರ ಬಂದಿಲ್ಲ ಅಂತ ಇದ್ದಾರೆ ಸರ್. ಏನು ಸರ್ಕಾರದ ದುಡ್ಡಿಲ್ಲ, ಏನು ಏನು ಹೇಳ್ಬೇಕಂತ ಸರ್? ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವ್ರ ಮಾತು ಏನಾದರೂ ಭರವಸೆ ಕೊಟ್ಟಾಗ ನನಗೊಂದು ಮಾತು ನೆನಪಾಗ್ತದೆ. ಸುಳ್ಳ ಮನುಷ್ಯ ಅಗರ್ ಉಳ್ಳಾಕ್ ಹೇಳಿದ್ರೆ ಅವ್ನ ಮನ್ಯಾಗ ಹೋಗಿ ಊಟ ಮಾಡಿ ಬರೋಸ್ ತನಕ ಖರೆ ಅನ್ಸಲ್ದು ಅಂತ. ಅಂಥ ಸುಳ್ಳು ಮಂತ್ರಿ ಹರ ಅವ್ರು ಅಂದಾಗೆ ನನಗೆ ಅನ್ನಿಸ್ತು, ನಾವು ಆಗೊತ್ತು ಹಾಕ್ತೀವಿ, ದೀಪಾವಳಿ ಪೂರ್ವದಲ್ಲಿ ಹಾಕ್ತೀವಿ, ನಂತರ 30ನೇ ತಾರೀಕಿನ ಒಳಗಡೆ ಹಾಕ್ತೀವಿ. ಇದು ತಾರೀಖ್ ಪೇ ತಾರೀಖ್ ಅನ್ನುವಂಥದ್ದು ಇತ್ತು. ಆದರೆ ನರೇಂದ್ರ ಮೋದಿಯವರು ಒಂದು ಕಡೆ ಬಟನ್ ಒತ್ತಿ 10 ಕೋಟಿ ರೈತರ ಖಾತೆಗೆ ಲಕ್ಷ ಕೋಟಿಗಟ್ಟಲೆ ಹಣವನ್ನು ನೇರವಾಗಿ ಅವ್ರ ಖಾತೆಗೆ ಹಾಕ್ತಾರ. ಆದ್ರೆ ನೀವೇನು ಹಾಕ್ತಾ ಅಂತ ಹೇಳಿದ್ರಿ, ಈಗ ನಮ್ಮ ಶಾಸಕರು ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿದ್ರು, ನನ್ನ ಕ್ಷೇತ್ರದಲ್ಲಿ ರೈತರಿಗೆ ಒಂದೇ ಒಂದು ನಯಾ ಪೈಸಾ ಬಂದಿಲ್ಲ ಅಂತ. ಮತ್ತು ಕೆಲವು ಕಡೆ ಬಂತು, ಕೆಲವು ಕಡೆ ಬಂದಿಲ್ಲ ಅಂದರೆ ನಿಮ್ಮ ಮರ್ಜಿದ್ದವ್ರಿಗೆ ಹಾಕ್ತೀರಿ ಅಂದಂಗೇನಿದು? ಏನಾಗಿದೆ ಸರ್? ಎಲ್ಲಿ ಲೋಪ ಆಗಿದೆ ಸರ್? ಲೋಪ ಏನಾದರೂ ಇದ್ರೆ ಈಶ್ವರ್ ಖಂಡ್ರನ್ ತೆಲಗ್ ಲೋಪ ಅದ. ಇದು ಅವ್ರ ತೆಲಗಿದೆ ಒಂದು ತಾರತಮ್ಯ ನೀತಿ ಅದ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಡೆಗೆ ಬೆಣ್ಣೆ ಹಚ್ಚುವಂಥದ್ದೇನೆ ನೀತಿ ಅದ, ವಿಚಾರ ಅದ, ಅಲ್ಲಿ ಲೋಪ ಅದ. ಈಶ್ವರ್ ಖಂಡ್ರೆ ಅವರೇ, ಈ ಲೋಪ ನಿಮ್ಮ ತಲೆಯಲ್ಲಿ ತಿದ್ದುಕೋರಿ, ನ್ಯಾಯ ಪ್ರತಿಯೊಬ್ಬ ರೈತರಿಗೆ ಸಿಗ್ತದೆ. ಧನ್ಯವಾದ. ಟೋಟಲಿ ಇವತ್ತು ಭಾಳ ಅಂದ್ರೆ ಬಸವಕರ್ಣ ಇರ್ಬೋದು, ಹುಮ್ನಾಬಾದ್ ಇರ್ಬೋದು, ಸಾಕಷ್ಟು ರೈತರು ದಿನ ಬೆಳಗ್ಗೆ ಇವತ್ತು ಪರಿಹಾರ ಬರ್ತದೆ, ನಾಳೆ ಪರಿಹಾರ ಬರ್ತದೆ ಅಂತೇಳಿ ಕಾದು ನೋಡ್ತಾ ಇದ್ದಾರೆ. ಬ್ಯಾಂಕಿಗೆ ಕೂಡ ಹೋಗ್ತಾ ಇದ್ದಾರೆ. ಅದ್ರ ಪರಿಹಾರ ಬಂದಿಲ್ಲ ಅಂದ್ರೆ ಸರ್ಕಾರದಾಗ ಅನುದಾನದ ಕೊರತೆ ಇದೆಯಾ ಸರ್? ಏನಾಗಿದೆ ಸರ್? ಎಲ್ಲಾಗಿರ್ಬೋದು ನೋಡಿ, ಈಗೊತ್ತ ರಾಜ್ಯ ಸರ್ಕಾರ ಕಾಂಗ್ರೆಸ್ದಿದೆ, ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರಿದ್ದಾರೆ. ಈ ಪ್ರಶ್ನೆಗೆ ಸೂಕ್ತವಾದಂಥ ಪ್ರಶ್ನೆ ಇದೆ ರೈತರದ್ದು ಕೇಳುವಂಥದ್ದನ್ನು ನೀವು ಕೇಳಬೇಕು. ಖಂಡಿತವಾಗಿಯೂ ಸರ್ಕಾರ ರೈತ ವಿರೋಧಿವಾಗಿದೆ. ರೈತರಿಗೆ ಹಿಂಗೆ ಟೈಮ್ ಪಾಸ್ ಮಾಡಿ ದುಡ್ಡು ಕೊಡಬೇಕಂತ ಮುಣಗಿಸ್ಬೇಕಂತಿದೆ. ಯಾವ ರೀತಿ ಟೈಮ್ ಪಾಸ್ ಆದಂಗೆ ಎಲ್ಲ ರೈತರ ಸಿಟ್ಟೆಲ್ಲ ಇಳಿತದ, ಸರ್ಕಾರದ ದುಡ್ಡು ಮುಣಗಿಸ್ಕೋಬೇಕಂತಿದೆ. ಆ ಬದ್ಧ ನಿಯತ್ತಿಂದ ಈ ಸರ್ಕಾರ ಮತ್ತು ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಸೊ ಈಗಾಗಲೇ ಜಿಲ್ಲಾದ್ಯಂತ ರೈತರಿಗೆ ಬೆಳೆ ಹಾನಿ ಪರಿಹಾರ ಬರಬೇಕಾಗಿತ್ತು, ಸಾಕಷ್ಟು ಕಡೆ ಬಂದಿಲ್ಲ. ಅದಕ್ಕೆ ನೇರವಾಗಿ ಹೊಣೆ ಜಿಲ್ಲಾ ಉಸ್ತುವಾರಿ ಸಚಿವರು. ಈಗಲಾದರೂ ಸಚಿವರು ರೈತರಿಗೆ ಪರಿಹಾರ ಹಾಕ್ಸಲೇಬೇಕಂತೇಳಿ ಖೂಬಾ ಅವರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮಕ್ಲ, ರಿಪಬ್ಲಿಕ್ ಕನ್ನಡ, ಬೀದರ್. ಪ್ರಸಕ್ತ ವರ್ಷ ಮುಂಗಾರು ಹಂಗಾಮಿನ ಬೆಳೆ ಕಳ್ಕೊಂಡು ರೈತರು ಸಂಕಟಕ್ಕೀಡಾಗ್ಯಾರ. ಸರ್ಕಾರ ಇವತ್ತು ಪರಿಹಾರ ಹಾಕ್ತಾ ನಾಳೆ ಪರಿಹಾರ ಹಾಕ್ತಾ ಅಂತೇಳಿ ಸಾಕಷ್ಟು ಕಾದು ನೋಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಇವತ್ತು ಜಿಲ್ಲಾಡಳಿತ ಪರಿಹಾರ ಹಾಕಿದ್ರೂ ಕೂಡ ತಾರತಮ್ಯ ಮಾಡಿದೆ ಅಂತೇಳಿ ರೈತರು ಆರೋಪಿಸ್ತಾ ಇದ್ದಾರಲ್ಲ. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬ ಅವರು ಇದ್ದಾರೆ. ಸರ್, ಟೋಟಲಿ ಸಚಿವರು ಹೇಳೋರು ನಾವು ಆಗುತ್ತೆ ಅಂದ್ರೆ ಟೋಟಲಿ ಪರಿಹಾರ ಹಾಕ್ಲಿಕ್ಕೆ ಚಾಲೂ ಮಾಡಿದೀವಿ ಅಂದರು. ಆದ್ರೆ ಇವತ್ತು ಬೇರೆ ಬೇರೆ ತಾಲೂಕು ರೈತರು ಹುಮ್ನಾಬಾದ್ ಬಸವಕರ್ಣಲ್ಲಿ ನಮ್ಮ ಪರಿಹಾರ ಬಂದಿಲ್ಲ ಅಂತ ಇದ್ದಾರೆ ಸರ್. ಏನು ಸರ್ಕಾರದ ದುಡ್ಡಿಲ್ಲ, ಏನು ಹೇಳ್ಬೇಕಂತ ಸರ್? ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವ್ರ ಮಾತು ಏನಾದರೂ ಭರವಸೆ ಕೊಟ್ಟಾಗ ನನಗೊಂದು ಮಾತು ನೆನಪಾಗ್ತದೆ. ಸುಳ್ಳ ಮನುಷ್ಯ ಅಗರ್ ಉಳ್ಳಾಕ್ ಹೇಳಿದ್ರೆ ಅವ್ನ ಮನ್ಯಾಗ ಹೋಗಿ ಊಟ ಮಾಡಿ ಬರೋಸ್ ತನಕ ಖರೆ ಅನ್ಸಲ್ದು ಅಂತ. ಅಂಥ ಸುಳ್ಳು ಮಂತ್ರಿ ಹರ ಅವ್ರು ಅಂದಾಗೆ ನನಗೆ ಅನ್ನಿಸ್ತು, ನಾವು ಆಗೊತ್ತು ಹಾಕ್ತೀವಿ, ದೀಪಾವಳಿ ಪೂರ್ವದಲ್ಲಿ ಹಾಕ್ತೀವಿ, ನಂತರ 30ನೇ ತಾರೀಕಿನ ಒಳಗಡೆ ಹಾಕ್ತೀವಿ. ಇದು ತಾರೀಖ್ ಪೇ ತಾರೀಖ್ ಅನ್ನುವಂಥದ್ದು ಇತ್ತು. ಆದರೆ ನರೇಂದ್ರ ಮೋದಿಯವರು ಒಂದು ಕಡೆ ಬಟನ್ ಒತ್ತಿ 10 ಕೋಟಿ ರೈತರ ಖಾತೆಗೆ ಲಕ್ಷ ಕೋಟಿಗಟ್ಟಲೆ ಹಣವನ್ನು ನೇರವಾಗಿ ಅವ್ರ ಖಾತೆಗೆ ಹಾಕ್ತಾರ. ಆದ್ರೆ ನೀವೇನು ಹಾಕ್ತಾ ಅಂತ ಹೇಳಿದ್ರಿ, ಈಗ ನಮ್ಮ ಶಾಸಕರು ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿದ್ರು, ನನ್ನ ಕ್ಷೇತ್ರದಲ್ಲಿ ರೈತರಿಗೆ ಒಂದೇ ಒಂದು ನಯಾ ಪೈಸಾ ಬಂದಿಲ್ಲ ಅಂತ. ಮತ್ತು ಕೆಲವು ಕಡೆ ಬಂತು, ಕೆಲವು ಕಡೆ ಬಂದಿಲ್ಲ ಅಂದರೆ ನಿಮ್ಮ ಮರ್ಜಿದ್ದವ್ರಿಗೆ ಹಾಕ್ತೀರಿ ಅಂದಂಗೇನಿದು? ಏನಾಗಿದೆ ಸರ್? ಎಲ್ಲಿ ಲೋಪ ಆಗಿದೆ ಸರ್? ಲೋಪ ಏನಾದರೂ ಇದ್ರೆ ಈಶ್ವರ್ ಖಂಡ್ರನ್ ತೆಲಗ್ ಲೋಪ ಅದ. ಇದು ಅವ್ರ ತೆಲಗಿದೆ ಒಂದು ತಾರತಮ್ಯ ನೀತಿ ಅದ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಡೆಗೆ ಬೆಣ್ಣೆ ಹಚ್ಚುವಂಥದ್ದೇನೆ ನೀತಿ ಅದ, ವಿಚಾರ ಅದ, ಅಲ್ಲಿ ಲೋಪ ಅದ. ಈಶ್ವರ್ ಖಂಡ್ರೆ ಅವರೇ, ಈ ಲೋಪ ನಿಮ್ಮ ತಲೆಯಲ್ಲಿ ತಿದ್ದುಕೋರಿ, ನ್ಯಾಯ ಪ್ರತಿಯೊಬ್ಬ ರೈತರಿಗೆ ಸಿಗ್ತದೆ.
ಧನ್ಯವಾದ. ಟೋಟಲಿ ಇವತ್ತು ಭಾಳ ಅಂದ್ರೆ ಬಸವಕರಣ ಇರ್ಬೋದು, ಹುಮ್ನಾಬಾದ್ ಇರ್ಬೋದು, ಸಾಕಷ್ಟು ರೈತರು ದಿನ ಬೆಳಗ್ಗೆ ಇವತ್ತು ಪರಿಹಾರ ಬರ್ದು ನಾಳೆ ಪರಿಹಾರ ಬರ್ದು ಅಂತೇಳಿ ಕಾದ್ ನೋಡ್ತಾ ಇದ್ದಾರೆ, ಬ್ಯಾಂಕಿಗೆ ಕೂಡ ಹೋಗ್ತಾ ಇದ್ದಾರೆ. ಅದ್ರ ಪರಿಹಾರ ಬಂದಿಲ್ಲ ಅಂದ್ರೆ ಸರ್ಕಾರದಾಗ ಅನುದಾನದ ಕೊರತೆ ಇದೆಯಾ ಸರ್? ಏನಾಗಿದೆ ಸರ್? ಎಲ್ಲಾಗಿರ್ಬೋದು? ನೋಡಿ, ಇವತ್ತ ರಾಜ್ಯ ಸರ್ಕಾರ ಕಾಂಗ್ರೆಸ್ದಿದೆ. ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರಿದ್ದಾರೆ. ಈ ಪ್ರಶ್ನೆಗೆ ಸೂಕ್ತವಾದಂಥ ಪ್ರಶ್ನೆ ಇದೆ ರೈತರದ್ದು ಕೇಳುವಂಥದ್ದನ್ನು ನೀವು ಕೇಳಬೇಕು. ಏನ್ ರೈತರಿಗೆ ಏನ್ ಹೇಳ್ಬೇಕಂತೀರಿ ಪರಿಹಾರ? ಖಂಡಿತವಾಗಿಯೂ ಸರ್ಕಾರ ರೈತ ವಿರೋಧಿವಾಗಿದೆ. ರೈತರಿಗೆ ಹಿಂಗೆ ಟೈಮ್ ಪಾಸ್ ಮಾಡಿ ದುಡ್ಡು ಕೊಡಬೇಕಂತ ಮುಣಗಿಸ್ಬೇಕಂತಿದೆ. ಯಾವ ರೀತಿ ಟೈಮ್ ಪಾಸ್ ಆದಂಗೆ ಎಲ್ಲ ರೈತರ ಸಿಟ್ಟೆಲ್ಲ ಇಳಿತದ, ಸರ್ಕಾರದ ದುಡ್ಡು ಮುಣಗಿಸ್ಕೋಬೇಕಂತಿದೆ. ಆ ಬದ್ಧ ನಿಯತ್ತಿಂದ ಈ ಸರ್ಕಾರ ಮತ್ತು ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಸೊ ಈಗಾಗಲೇ ಏನು ಜಿಲ್ಲಾದ್ಯಂತ ರೈತರಿಗೆ ಬೆಳೆ ಹಾನಿ ಪರಿಹಾರ ಬರಬೇಕಾಗಿತ್ತು, ಸಾಕಷ್ಟು ಕಡೆ ಬಂದಿಲ್ಲ. ಅದಕ್ಕೆ ನೇರವಾಗಿ ಹೊಣೆ ಜಿಲ್ಲಾ ಉಸ್ತುವಾರಿ ಸಚಿವರು. ಈಗಲಾದರೂ ಆ ಸಚಿವರು ರೈತರಿಗೆ ಪರಿಹಾರ ಹಾಕ್ಸಲೇಬೇಕಂತೇಳಿ ಖೊಬ್ಬಾರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮಕ್ಲ, ರಿಪಬ್ಲಿಕ್ ಕನ್ನಡ, ಬೀದರ್. ಪ್ರಸಕ್ತ ವರ್ಷ ಮುಂಗಾರು ಹಂಗಾಮಿನ ಬೆಳೆ ಕಳ್ಕೊಂಡು ರೈತರು ಸಂಕಟಕ್ಕೀಡಾಗ್ಯಾರ. ಸರ್ಕಾರ ಇವತ್ತು ಪರಿಹಾರ ಹಾಕ್ತಾ ನಾಳೆ ಪರಿಹಾರ ಹಾಕ್ತಾ ಅಂತೇಳಿ ಸಾಕಷ್ಟು ಕಾದ್ ನೋಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಇವತ್ತು ಜಿಲ್ಲಾಡಳಿತ ಪರಿಹಾರ ಹಾಕೋದ್ರೂ ಕೂಡ ತಾರತಮ್ಯ ಮಾಡಿದೆ ಅಂತೇಳಿ ರೈತರು ಆರೋಪಿಸ್ತಾ ಇದ್ದಾರಲ್ಲ. ಮಾಜಿ ಕೇಂದ್ರ ಸಚಿವ ಭಗವಂತ ಖೊಬ್ಬಾರ್ ಇದ್ದಾರೆ. ಸರ್, ಟೋಟಲಿ ಸಚಿವರು ಹೇಳೋರು ನಾವು ಆಗುತ್ತೆ ಅಂದ್ರೆ ಟೋಟಲಿ ಪರಿಹಾರ ಹಾಕ್ಲಿಕ್ಕೆ ಚಾಲೂ ಮಾಡಿದೀವಿ ಅಂದರು. ಆದ್ರೆ ಇವತ್ತು ಬೇರೆ ಬೇರೆ ತಾಲೂಕು ರೈತರು ಹುಮ್ನಾಬಾದ್, ಬಸವಕರಣ ಎಲ್ಲ ಪರಿಹಾರ ಬಂದಿಲ್ಲ ಅಂತ ಇದ್ದಾರೆ ಸರ್. ಏನು ಸರ್ಕಾರದ ದುಡ್ಡಿಲ್ಲ ಏನು ಏನು ಹೇಳ್ಬೇಕಂತ ಸರ್? ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವ್ರ ಮಾತು ಏನಾದರೂ ಭರವಸೆ ಕೊಟ್ಟಾಗ ನನಗೊಂದು ಮಾತು ನೆನಪಾಗ್ತದೆ. ಸುಳ್ಳ ಮನುಷ್ಯ ಅಗರ್ ಉಳ್ಳಾಕ್ ಹೇಳಿದ್ರೆ ಅವ್ನ ಮನೆಗೆ ಹೋಗಿ ಊಟ ಮಾಡಿ ಬರೋಸ್ ತನಕ ಖರೆ ಅನ್ಸಲ್ದು ಅಂತ. ಅಂಥ ಸುಳ್ಳು ಮಂತ್ರಿ ಹರ. ಅವ್ರು ಅಂದಾಗೆ ನನಗೆ ಅನ್ನಿಸ್ತು, ನಾವು ಆಗೊತ್ತು ಹಾಕ್ತೀವಿ, ದೀಪಾವಳಿ ಪೂರ್ವದಲ್ಲಿ ಹಾಕ್ತೀವಿ, ನಂತರ 30ನೇ ತಾರೀಕಿನ ಒಳಗಡೆ ಹಾಕ್ತೀವಿ. ಇದು ತಾರೀಖ್ ಪೇ ತಾರೀಖ್ ಅನ್ನುವಂಥದ್ದು ಇತ್ತು. ಆದರೆ ನರೇಂದ್ರ ಮೋದಿಯವರು ಒಂದು ಕಡೆ ಬಟನ್ ಒತ್ತಿ 10 ಕೋಟಿ ರೈತರ ಖಾತೆಗೆ ಲಕ್ಷ ಕೋಟಿಗಟ್ಟಲೆ ಹಣವನ್ನು ನೇರವಾಗಿ ಅವ್ರ ಖಾತೆಗೆ ಹಾಕ್ತಾರ. ಆದ್ರೆ ನೀವೇನು ಹಾಕ್ತಾ ಅಂತ ಹೇಳಿದ್ರಿ, ಈಗ ನಮ್ಮ ಶಾಸಕರು ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿದ್ರು, ನನ್ನ ಕ್ಷೇತ್ರದಲ್ಲಿ ರೈತರಿಗೆ ಒಂದೇ ಒಂದು ನಯಾ ಪೈಸಾ ಬಂದಿಲ್ಲ ಅಂತ. ಮತ್ತು ಕೆಲವು ಕಡೆ ಬಂತು, ಕೆಲವು ಕಡೆ ಬಂದಿಲ್ಲ ಅಂದರೆ ನಿಮ್ಮ ಮರ್ಜಿದ್ದವ್ರಿಗೆ ಹಾಕ್ತೀರಿ ಅಂದಂಗೇನಿದು? ಏನಾಗಿದೆ ಸರ್? ಎಲ್ಲಿ ಲೋಪ ಆಗಿದೆ ಸರ್? ಲೋಪ ಏನಾದರೂ ಇದ್ರೆ ಈಶ್ವರ್ ಖಂಡ್ರನ್ ತೆಲಗ್ ಲೋಪ ಅದ. ಇದು ಅವ್ರ ತೆಲಗಿದೆ ಒಂದು ತಾರತಮ್ಯ ನೀತಿ ಅದ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಡೆಗೆ ಬೆಣ್ಣ ಹಚ್ಚುವಂಥದ್ದೇನೇ ನೀತಿ ಅದ, ವಿಚಾರ ಅದ. ಅಲ್ಲಿ ಲೋಪ ಅದ. ಈಶ್ವರ್ ಖಂಡ್ರೆ ಅವರೇ, ಈ ಲೋಪ ನಿಮ್ಮ ತಲೆಯಲ್ಲಿ ತಿದ್ದುಕೋರಿ, ನ್ಯಾಯ ಪ್ರತಿಯೊಬ್ಬ ರೈತರಿಗೆ ಸಿಗ್ತದೆ. ಧನ್ಯವಾದ. ಟೋಟಲಿ ಇವತ್ತು ಭಾಳ ಅಂದ್ರೆ ಬಸವಕರಣ ಇರ್ಬೋದು, ಹುಮ್ನಾಬಾದ್ ಇರ್ಬೋದು, ಸಾಕಷ್ಟು ರೈತರು ದಿನ ಬೆಳಗ್ಗೆ ಇವತ್ತು ಪರಿಹಾರ ಬರ್ದು ನಾಳೆ ಪರಿಹಾರ ಬರ್ದು ಅಂತೇಳಿ ಕಾದ್ ನೋಡ್ತಾ ಇದ್ದಾರೆ, ಬ್ಯಾಂಕಿಗೆ ಕೂಡ ಹೋಗ್ತಾ ಇದ್ದಾರೆ. ಅದ್ರ ಪರಿಹಾರ ಬಂದಿಲ್ಲ ಅಂದ್ರೆ ಸರ್ಕಾರದಾಗ ಅನುದಾನದ ಕೊರತೆ ಇದೆಯಾ ಸರ್? ಏನಾಗಿದೆ ಸರ್? ಎಲ್ಲಾಗಿರ್ಬೋದು? ನೋಡಿ, ಇವತ್ತ ರಾಜ್ಯ ಸರ್ಕಾರ ಕಾಂಗ್ರೆಸ್ದಿದೆ. ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರಿದ್ದಾರೆ. ಈ ಪ್ರಶ್ನೆಗೆ ಸೂಕ್ತವಾದಂಥ ಪ್ರಶ್ನೆ ಇದೆ ರೈತರದ್ದು ಕೇಳುವಂಥದ್ದನ್ನು ನೀವು ಕೇಳಬೇಕು. ಏನ್ ರೈತರಿಗೆ ಏನ್ ಹೇಳ್ಬೇಕಂತೀರಿ ಪರಿಹಾರ? ಖಂಡಿತವಾಗಿಯೂ ಸರ್ಕಾರ ರೈತ ವಿರೋಧಿವಾಗಿದೆ. ರೈತರಿಗೆ ಹಿಂಗೆ ಟೈಮ್ ಪಾಸ್ ಮಾಡಿ ದುಡ್ಡು ಕೊಡಬೇಕಂತ ಮುಣಗಿಸ್ಬೇಕಂತಿದೆ. ಯಾವ ರೀತಿ ಟೈಮ್ ಪಾಸ್ ಆದಂಗೆ ಎಲ್ಲ ರೈತರ ಸಿಟ್ಟೆಲ್ಲ ಇಳಿತದ, ಸರ್ಕಾರದ ದುಡ್ಡು ಮುಣಗಿಸ್ಕೋಬೇಕಂತಿದೆ. ಆ ಬದ್ಧ ನಿಯತ್ತಿಂದ ಈ ಸರ್ಕಾರ ಮತ್ತು ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಸೊ ಈಗಾಗಲೇ ಏನು ಜಿಲ್ಲಾದ್ಯಂತ ರೈತರಿಗೆ ಬೆಳೆ ಹಾನಿ ಪರಿಹಾರ ಬರಬೇಕಾಗಿತ್ತು, ಸಾಕಷ್ಟು ಕಡೆ ಬಂದಿಲ್ಲ. ಅದಕ್ಕೆ ನೇರವಾಗಿ ಹೊಣೆ ಜಿಲ್ಲಾ ಉಸ್ತುವಾರಿ ಸಚಿವರು. ಈಗಲಾದರೂ ಆ ಸಚಿವರು ರೈತರಿಗೆ ಪರಿಹಾರ ಹಾಕ್ಸಲೇಬೇಕಂತೇಳಿ ಖೊಬ್ಬಾರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮಕ್ಲ, ರಿಪಬ್ಲಿಕ್ ಕನ್ನಡ, ಬೀದರ್.